ನಮ್ದು ಯಾವ್ದಂದ್ರೆ ಅನ್ನದಾತರ ಕುಲ. ನಮ್ಗೆ ಜಾತಿ ಧರ್ಮ ಯಾವ್ದಿಲ್ಲ. ಆತನೂ ರೈತ, ನಾನು ರೈತ, ಗುಲ್ಬರ್ಗದಲ್ಲಿರೋ ರೈತರು, ಬಿಡದಿರೋ ರೈತರೆ. ಇದು ಕೇವಲ 50 ವರ್ಷದ ಭೂಮಿ ಅಲ್ಲ, ಅದು ಅವ್ರ ತಾತ ಮುತ್ತಾತ ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿ. ನಾಳೆ ಬಿಡದಿಗೆ ಆದಂತ ರೈತರ ಪರಿಸ್ಥಿತಿ ನಮಗೆ ಆಗ್ಬೋದು. ಹಾಗಿದ್ರೆ ನೀವು ಸಿಟಿ ಮಾಡಿದ್ರೆ ಎಷ್ಟು ಜನ ಕನ್ನಡಿಗ ಮಕ್ಕಳಿಗೆ ಉದ್ಯೋಗ ಕೊಡ್ತೀರಿ? ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ತಂತ್ರಜ್ಞಾನ ವಿರೋಧಿಗಳಲ್ಲ. ನಿಮ್ ಜಮೀನಾಗ ನಾವು ಒಂದು ಸ್ಕೀಮ್ ತರ್ತೀರಿ, ರೈತರ ಪರವಾಗಿ ಸ್ಕೀಮು. ಆ ಜಮೀನ್ ಬಿಟ್ಟು ಕೊಡ್ತೀರಾ? ನಂದು ಓಪನ್ ಚಾಲೆಂಜ್. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಆರ್ ಕಂಬ್ಳಿ. ಬಿಡದಿ ಪ್ರತಿಭಟನೆ ಈಗಾಗಲೇ ಸುಮಾರು 500 ದಿನಗಳು ನಡೆದಿದೆ. ಈಗ ಆ ಪ್ರತಿಭಟನೆ ಫ್ರೀಡಂ ಪಾರ್ಕಿಗೆ ಬಂದಿದೆ. ಇಲ್ಲಿಂದ ವಿಧಾನಸೌಧ ಚಲೋಗೆ ಹೊರಟಿದ್ದಾರೆ ರೈತರು. ಬನ್ನಿ, ನಮ್ಮ ಜೊತೆ ಹಿರಿಯ ಪತ್ರಕರ್ತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗ ಅವರು ಹಿರಿಯ ಮತ್ತು ಮಾಜಿ ಪತ್ರಕರ್ತರು ಅಂತ ಹೇಳ್ಬೋದು. ಈಗ ಅವರು ಫುಲ್ ಟೈಮ್ ರೈತರಾಗಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಈ ಪ್ರತಿಭಟನೆಗೆ ನೀವು ಬರ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಸರ್? ಅಲ್ಲ, ನಾವು ಅವ್ರು ಬೇರೆ ಅಲ್ಲಲ್ಲ, ಅವರು ರೈತರು, ನಾವು ರೈತರೇ. ಈಗ ರೈತ ಅಂದ್ಮೇಲೆ ನಮ್ದು ಒಂದೇ ಕುಲ. ನಮ್ದು ಯಾವ್ದಂದ್ರೆ ಅನ್ನದಾತರ ಕುಲ. ನಮ್ಗೆ ಜಾತಿ ಧರ್ಮ ಯಾವ್ದಿಲ್ಲ. ಆತನೂ ರೈತ, ನಾನು ರೈತ, ಗುಲ್ಬರ್ಗದಲ್ಲಿರೋ ರೈತರು, ಬಿಡದಿ ರೈತರೆ. ಸೊ ಬಿಡದಿ ರೈತರು ಇವತ್ತು ಉಳಿವಿಗಾಗಿ ಹೋರಾಟದು. ಯಾರೋ ವೈಯಕ್ತಿಕ ಅವರು ಆಸ್ತಿ ಉಳಿಸಬೇಕಲ್ಲ. ಅಲ್ಲಿ ಸಾವಿರಾರು ಕುಟುಂಬಗಳು ಇವತ್ತು 1 ವರ್ಷ ಮೇಲೆ ಐತೆ, ಹೆಚ್ಚು ಕಮ್ಮಿ 2 ವರ್ಷದವರೆಗೂ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು, ಯಾವುದೋ ಚರ್ಮ, ಆಮೇಲೆ ಸ್ಪರ್ಶ ಜ್ಞಾನ ಇಲ್ಲ. ನಮಗೆ ಸ್ಪರ್ಶ ಜ್ಞಾನ ಇದ್ರೆ ಈ ನೋವು ಅರ್ಥ ಆಗುತ್ತೆ. ಈ ಸರ್ಕಾರಕ್ಕೆ ಸ್ಪರ್ಶ ಜ್ಞಾನ ಇರ್ಲಿಲ್ಲ. ಇಷ್ಟು ಧೀರೋದಾತ್ತ ಹೋರಾಟವನ್ನ ರೈತ ಮಹಿಳೆಯರು, ಅಲ್ಲಿಯ ಕೃಷಿಕರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಕೊನೆಯವಾಗಿ ಇವತ್ತು ಹೋರಾಟ ವಿಧಾನಸೌಧ ಚಲೋ ಅಂತೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಸಮಾವೇಶ ಆಗಿದೆ. ಈಗಾಗಲೇ ಒಂದು ಖುಷಿ ಏನಂದ್ರೆ ಚೀಫ್ ಮಿನಿಸ್ಟರ್ ಕಡೆಯಿಂದ ಇವತ್ತು ಒಂದು ಇನ್ವಿಟೇಷನ್ ಬಂತು. ರೈತ ನಿಯೋಗ ಈಗಾಗಲೇ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಚರ್ಚೆ ಆಗುತ್ತೆ. ನಮ್ಮ ಬೇಡಿಕೆಗಳ ಪಟ್ಟಿ ಕೂಡ ಈಗ ಅಲ್ಲಿ ಚೀಫ್ ಮಿನಿಸ್ಟರ್ ಮುಂದೆ ಹೋಗುತ್ತೆ. ನಮ್ಮ ಒಂದೇ ಒಂದು ಬೇಡಿಕೆ, ಫಸ್ಟ್ ಈ ಭೂ ಸ್ವಾಧೀನ ಕೈ ಬಿಡಿ. ನಮಗೆ ನೀವು ಏನ್ ಹೇಳಿದ್ರಿ, ಅತಿ ಹೆಚ್ಚು ಜನ ಭೂಮಿ ಕೊಡಕ್ ಬಂದಿದ್ದಾರೆ ಅಂತ ಹೇಳಿದ್ರಿ. ಅತಿ ಜನ ಬಂದಿದ್ದಾರೆ ಅಂತಂದ್ರೆ ಜಸ್ಟಿಸ್ ಗೋಪಾಲ್ ಅವ್ರು ಬಂದು, ಗೋಪಾಲ್ ಗೌಡ್ರು ಬಂದು ಅವತ್ತು ಎಲ್ಲ ರೈತರ ಅಹವಾಲನ್ನು ಸ್ವೀಕರಿಸಿದ್ರು. ಬಹಿರಂಗ ಅಹವಾಲ್ ಆಯ್ತು. ಎಲ್ಲ ರೈತರು ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಅಲ್ಲಿ 80% ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದ್ರು. ಅಲ್ಲಿ ಪಬ್ಲಿಕ್ ಹಿಯರಿಂಗ್ 2 ಎಕರೆ, 3 ಎಕರೆ, 4 ಎಕರೆ, 5 ಎಕರೆ. ಇದು ಕೇವಲ 50 ವರ್ಷದ ಭೂಮಿ ಅಲ್ಲ, ಅದು ಅವ್ರ ತಾತ ಮುತ್ತಾತ ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿ. ಇವತ್ತಲ್ಲಿ ಹಣ್ಣು ಹಂಪಲು ಬೆರೀತಾರೆ, ಬಹಳ ವೆರೈಟಿ. ಇವತ್ತು 7-8 ಟನ್ ಅಷ್ಟು ಹಣ್ಣು ಹಂಪಲುಗಳು, ತರಕಾರಿ ಇವತ್ತು ಬೆಂಗಳೂರು ಬರುತ್ತೆ, ಹಾಲು ಬರುತ್ತೆ, ಹೈನೋದ್ಯಮ ಇದೆ. ಇವತ್ತು ಹೆಚ್ಚು ಕಮ್ಮಿ 100 ಕೋಟಿಯಷ್ಟು ಬೆಲೆ ಬಾಳುವಂತ ಒಂದು ರೇಷ್ಮೆಯನ್ನ ಇವತ್ತು ಉತ್ಕೃಷ್ಟವಾದಂತ ರೇಷ್ಮೆ ಇವತ್ತು ಉತ್ಪಾದನೆ ಮಾಡ್ತಕ್ಕಂತ ಒಂದು ಪ್ರದೇಶ ಅದು ಉತ್ಕೃಷ್ಟವಾದಂತ ಭೂಮಿ. ಅದು ಬರಡು ಭೂಮಿ ಅಲ್ಲ, ವೇಸ್ಟ್ ಲ್ಯಾಂಡ್ ಅಲ್ಲ, ಗೋಮಾಳ ಅಲ್ಲ, ಬಹಳ ಒಳ್ಳೆ ಭೂಮಿ. ನೀವು ಒಳ್ಳೆ ಭೂಮಿಯನ್ನ ತೆಗೆದುಕೊಂಡು ಯಾವ್ದೋ ಒಬ್ಬ ದೊಡ್ಡ ಬಂಡವಾಳ ಕೊಟ್ರೆ ಆ ರೈತ ಎಲ್ಲಿಗೆ ಹೋಗ್ಬೇಕು? ಆಯ್ತಾ, 5 ಎಕರೆ ಒಂದು 10 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಬರುತ್ತೆ. ಅವನೇನ್ ಮಾಡ್ತಾನೆ? ಬೆಂಗಳೂರಿನಾಗ 2 ದೊಡ್ಡ ಮನೆ ತಗೋತಾನೆ, 2 ಐಫೈ ಕಾರ್ ತಗೋತಾನೆ, ಒಂದು ಅರ್ಧ ಕೆಜಿ ಬಂಗಾರ ತಗೋತಾನೆ, ಇನ್ನೇನೋ ಮಾಡ್ತಾರೆ. ಆಮೇಲೆ ಜೀವನ ಏನ್ ಮಾಡ್ತಾರೆ? ಅವ್ರು ಏನೋ ಬೇರೆ ಫ್ಯಾಕ್ಟ್ರಿಗೆ ಹೋಗಿ ಪ್ಯೂನ್ ಆಗ್ಬೇಕಾ, ಅಟೆಂಡರ್ ಆಗ್ಬೇಕಾ? ಇದು ಒಂದು ರೈತರ ಬದುಕನ್ನು ಕಟ್ಟುವಂತ ಒಂದು ಯೋಜನೆ ಅಲ್ಲ. ನಿಮಗೆ ನಿಜವಾಗ್ಲೂ ಆ ರೈತರ ಬಗ್ಗೆ ಅಥವಾ ಕರ್ನಾಟಕದ ಪ್ರತಿಯೊಬ್ಬ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಬೆಂಗಳೂರು ಮೇಲೆ ಯಾಕೆ ಭಾರ ಹಾಕ್ತೀರಾ? ಈಗ ನನ್ನ ತಲೆ ಮೇಲೆ 1 ಕ್ವಿಂಟಲ್ ಕಲ್ಲಿಟ್ಬಿಟ್ಟು ನಾನೀಗ ಲೋಡ್ ಆಗೈತೆ ಅಂದ್ರೆ ನನ್ ಮೇಲೆ ಕಮ್ಮಿ ಮಾಡ್ರಿ. ಬೆಂಗಳೂರು ಮೇಲೆ ಇರೋ ಹೊರೆಯನ್ನು ಕಮ್ಮಿ ಮಾಡ್ರಿ. ಹೋಗಿ ಬಯಲುಸೀಮೆ ತಗೊಂಬನ್ನಿ, ತುಮಕೂರು ದಾಟಿ ಮಾಡ್ರಿ, ಅಲ್ಲಿ ಚಿತ್ರದುರ್ಗ ಮಾಡ್ರಿ, ಬಯಲುಸೀಮೆಯಲ್ಲಿ ಇದೆ, ಅಲ್ಲಿ ಮಾಡಿ. ನೀವು ಸಿಟಿ ಯಾಕೆ ಹಾಕಕ್ಕಾಗಲ್ವಾ? ಇವತ್ತೇನು ವಿಮಾನದಾಗೆ 1 ಗಂಟೆಗೆ ನಾವು 1.5 ಗಂಟೆ ಡೆಲ್ಲಿಗೆ ಹೋಗ್ತೀವಿ. ಏನು ಶಿರಾದಿಂದ ಹಿರಿಯರಿಂದ ಬೆಂಗಳೂರು ಬರಕ್ಕೆ ನಾನು 20 ಗಂಟೆ ಹಿಡಿತಾ? ನೀವು ಬಿಡದಿಂದ ಇಲ್ಲಿಗೆ ಬರಕ್ಕೆ ಬಸ್ ಸ್ಟಾಪ್ ಅಲ್ಲಿ 3 ಅವರ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಟೈಮಲ್ಲಿ ನೀವು 2 ಅವರ್ಗೆ ಬರ್ಬೋದು ಬೆಂಗಳೂರಿಗೆ. ನಿಮಗೆ ದೂರದೃಷ್ಟಿ ಇದ್ದಿದ್ರೆ ನೀವು ಬೇರೆ ಕಡೆ, ಈಗ 2 ಟೈರ್ ಸಿಟಿ ಅಂತ ಯಾಕೆ ಮಾಡಿದ್ರಿ? ಬೆಂಗಳೂರು ಬಿಟ್ರೆ ಬೆಂಗಳೂರು 1 ಟೈರ್ ಸಿಟಿ. 2 ಟೈರ್ ಸಿಟಿ ಯಾವುದು? ಮೈಸೂರು, ಮಂಗಳೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಗುಲ್ಬರ್ಗ, ಇವೆಲ್ಲ 2 ಟೈರ್ ಸಿಟಿ. ಅದಾದ್ಮೇಲೆ 1 ಟೈರ್ ಅಂದ್ರೆ ತುಂಬಾ ವೀಕ್ ಇರ್ತಕ್ಕಂಥದ್ದು. ನೀವು ವೀಕ್ ಇರೋರ್ನ ಬಲ ಮಾಡ್ಬೇಕಾ, ಬಲ ಇರೋರ್ನ ವೀಕ್ ಮಾಡ್ಬೇಕಾ? ವೀಕ್ ಇರೋರ್ನ ಬಲ ಮಾಡ್ಬೇಕಲ್ಲ. ಈಗ ವೀಕ್ ಇರೋಂಥ ಜಿಲ್ಲೆಗಳಿಗೆ ನೀವು ತಂದೆ ಸ್ಕೀಮ್ಗಳು, ಅಲ್ಲಿ ರೈತರು ಉದ್ಧಾರ ಆಗ್ತಾರೆ. ಅಲ್ಲಿ ರೈತರು 10 ಲಕ್ಷಕ್ಕೆ ಎಕರೆ ಕೇಳಲ್ಲಪ್ಪ. ನೀವು ಅಲ್ಲಿ ಬಂದು 25 ಲಕ್ಷ ಕೊಟ್ಟರೆ ರೈತರು ಖುಷಿ ಆಗುತ್ತೆ, ಅವ್ರ ಜೀವನ ಕಟ್ಕೊತಾರೆ. ನಾವು ಬೆಳೆಯಂತ ಬೆಳೆಗೂ ಬೆಲೆ ಸಿಗ್ತಾ ಇಲ್ಲ, ನಮಗೆ ನೀರಿಲ್ಲ. ಇವತ್ತು ಮಳೆಗಾಲ ಕೈ ಕೊಡ್ತಾ ಇದೆ, ಹಂಗಾರಂಗ ಹಾಳಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಅಂತ ಸ್ಕೀಮ್ಗಳು ತರ್ರಿ. ಇವತ್ತು ಬಿಡದಿದ್ದು ಅವರ ಪ್ರಶ್ನೆ ಅಲ್ಲ, ಅವರ ಬದುಕಿನ ಪ್ರಶ್ನೆ ಅಲ್ಲ, ಅದು ನಮ್ಮ ಬದುಕಿನ ಪ್ರಶ್ನೆ. ನಾಳೆ ಬಿಡದಿಗೆ ಆದಂತ ರೈತರ ಪರಿಸ್ಥಿತಿ ನಮಗೆ ಆಗ್ಬೋದು, ನಾಳೆ ಇನ್ನೊಂದು ಜಿಲ್ಲೆಯವರಿಗೆ ಆಗ್ಬೋದು. ಇದು ಭೂಮಿ ಸ್ವಾಧೀನ ಅನ್ನುವಂಥದ್ದು
ಇದು ಬಂಡವಾಳಶಾಹಿಗಳ ಕೃಪಾಪೋಷಿತ. ಅಲ್ಲ ಸರ್, ಹಾಗಾದ್ರೆ ಅಭಿವೃದ್ಧಿಯ ಸಂಕೇತ ಏನ್ ನಿಮ್ ಪ್ರಕಾರ? ಅಭಿವೃದ್ಧಿ ಅಂದ್ರೆ ಏನಾಗ್ಬೇಕು? ಈಗ ಒಂದ್ ನಿಮಿಷ, ನೀವ್ ಹೇಳ್ದಾಗೆ ಬೆಂಗಳೂರಿಗೆ ಯಾಕೆ ತುಂಬ್ತೀರಾ ಅನ್ನೋದಕ್ಕೆ ಬೆಂಗಳೂರಿನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಈಗಾದ್ರೆ ನೀವು ಅಭಿವೃದ್ಧಿ ಆಗ್ಬಾರ್ದು ಅಂತ ಬಯಸ್ತಾ ಇದ್ದೀರಾ ನೀವೆಲ್ಲ ಸೇರಿ? ಯಾರು ವಿರೋಧಿಗಳಲ್ಲ, ನಾವ್ ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಕೈಗಾರಿಕೆ ವಿರೋಧಿಗಳಲ್ಲ. ಈಗ ಎಲೆಕ್ಟ್ರಾನಿಕ್ ಸಿಟಿ ಆಯ್ತು, ಎಲೆಕ್ಟ್ರಾನಿಕ್ ಸಿಟಿ ಆದಾಗ ಯಾರೋ ವಿರೋಧ ಮಾಡಿದ್ರ? ಆದ್ರೆ ನೀವು ಸಂಪೂರ್ಣವಾಗಿ ರೈತರನ್ನ ಮರಣ ಶಾಸನ ಮಾಡಬೇಡಿ. ಈಗ ನೀವೇನ್ ಹೇಳಿದ್ರಿ, ಅಭಿವೃದ್ಧಿ ವಿರೋಧಿಗಳಂತ ಹೇಳಿದ್ರಲ್ಲ. ಅಭಿವೃದ್ಧಿ ಅಂತಂದ್ರೆ ನಾವು ಎಷ್ಟು ಊಟ ಮಾಡ್ಬೋದು? ನಮ್ಗೆ ಹೊಟ್ಟೆ ತುಂಬಷ್ಟು ಊಟ ಮಾಡ್ಬೋದು. ನೀರ್ ಎಷ್ಟು ಕುಡಿಬೋದು? ಒಂದು ಅರ್ಧ ಲೀಟರ್ ಕುಡಿಬಹುದು, ಹಬ್ಬ 1 ಲೀಟರ್ ಕುಡಿಬಹುದು. ನೀವು ಬೆಂಗಳೂರಿಗೆ ಎಲ್ಲ ತಂದು ತುಂಬ್ತಾ ಹೋದ್ರೆ ನೀವು ಬಿಡದಿ ಏನು ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ದೂರ ಇದೆಯಾ? 32 ಕಿಲೋಮೀಟರ್. 32 ಕಿಲೋಮೀಟರ್ ಈಗ ಆಲ್ರೆಡಿ ನಾವು ಮೊದಲು ಕೆಂಗೇರಿ ದೂರ ಅಂತಿದ್ವಿ. ಕೆಂಗೇರಿ ಎಲ್ಲಿದೆ? ಬೆಂಗಳೂರು ಒಳಗೆ ಐತಿ. ಈಗ ಕೆಂಗೇರಿ ದೂರ ಅನ್ನಕ್ಕಲ್ಲ. ಮೊದಲು ನಾವು ಬೆಂಗಳೂರು, ನಾನು 97ಕ್ಕೆ ಬಂದದ್ದು ಬೆಂಗಳೂರು. ನಾನು ಬೆಂಗಳೂರು ಬಂದ ಕೆಂಗೇರಿ ಅಂದ್ರೆ ಯಾವ್ದು ಊರು ಅಂತಿದ್ವಿ. ಈ ಕೆಂಗೇರಿ ಯಾವ ಊರು? ಅದು ಬೆಂಗಳೂರು ಒಳಗೆ ಸೇರ್ಕೊಂಡೈತೆ, ಬಿಡದಿನ ಒಳಗೆ ಸೇರ್ಕೊಂಡಿ. ನೀವು ಯಾವ ಟ್ರಾಫಿಕ್ ನ ಆಮೇಲೆ ಲೋಡನ್ನ ನೀವು ಕಮ್ಮಿ ಮಾಡ್ತೀರಿ, ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿಗೆ ನೀವು ಬರೋದ್ರಿಂದ ಅಲ್ಲಿ ನೀವು ಓಡಾಟ, ಅಲ್ಲಿ ನೀವು ಏನು ಅಪಾರ್ಟ್ಮೆಂಟ್ಗಳು ಮಾಡ್ತೀರಾ, ಅಲ್ಲೆಲ್ಲ ಬರೋದು ಯಾರು ಉತ್ತರ ಭಾರತೀಯರು ಬಂದು ಸೆಟ್ಲ್ ಆಗ್ತಾರೆ. ಅವ್ರಿಗೆ ಎಲ್ಲ ರೀತಿ ನಾವು ಫೆಸಿಲಿಟಿ ಮಾಡ್ಕೊಡೋದಾ? ಹಾಗಿದ್ರೆ ನೀವು AICT ಮಾಡಿದ್ರೆ ಎಷ್ಟು ಜನ ಕನ್ನಡಿಗ ಮಕ್ಕಳಿಗೆ ಉದ್ಯೋಗ ಕೊಡ್ತೀರಿ? ಅದೇನು ಗ್ಯಾರಂಟಿ ಇದೆಯಾ? ನಾವು ಭೂಮಿ ಕಸ್ಕೊಂಡವ್ರಿಗೆ ಏನಾದ್ರು ಉದ್ಯೋಗ ಖಾತ್ರಿ ಕೊಡ್ತೀರಾ? ಹೇಳಿದ್ದಾರೆ ಸರ್, DK ಶಿವಕುಮಾರ್ ಅವರು ಅದನ್ನೇ ಹೇಳಿರೋದು. ಈಗ ಭೂಮಿಗೆ ಯಾರು ಕೊಡ್ತಾರೋ ಅವರಿಗೆ ಉದ್ಯೋಗ ಕೊಡ್ತೀವಿ ಮತ್ತೆ ಅವರಿಗೆ ಮನೆ ಕೊಡ್ತೀವಿ. ಇದು ಅನೇಕ ಯೋಜನೆಗಳು ಇವೆಲ್ಲ ಫೇಲ್ ಆಗಿದಾವೆ. ನಾವು ನೋಡಿದೀವಿ, ಬಹಳಷ್ಟು ಯೋಜನೆಗಳಲ್ಲಿ ಹೇಳಿದ್ದಾರೆ. ಅವರಿಗೆ 108 ನಿಯಮಗಳನ್ನ ತರ್ತಾರೆ. ನಿಮ್ಗೆ ಆ ಡಿಗ್ರಿ ಇಲ್ಲ, ನಿಮ್ಗೆ ಈ ಕ್ವಾಲಿಫಿಕೇಶನ್ ಇಲ್ಲ, ನಿಮ್ದು ಆ ಯಾವುದೋ ಒಂದು ಅಡ್ಡಿ ತಂದು ಅದನ್ನ ಧಿಕ್ಕರಿಸ್ತಾರೆ. ಇವೆಲ್ಲವೂ ಕೂಡ ಪತ್ರಿಕೆ ಹೇಳಿಕೆಗಳಲ್ಲಿ, ಮಾಧ್ಯಮದಲ್ಲಿ ಅಥವಾ ಅಡ್ವರ್ಟೈಸ್ ಅಲ್ಲಿ ಹೇಳೋದು ಈಜಿ, ಪ್ರಾಕ್ಟಿಕಲಿ ಮಾಡೋದು ಭಾರಿ ಕಷ್ಟ. ಆಯ್ತು, ಇವತ್ತು ಹೇಳ್ತಿರಲ್ಲ, ಇವತ್ತು ಈ ಬೆಂಗಳೂರಿನಲ್ಲಿ ಎಷ್ಟು ಜನ ಕನ್ನಡಿಗರು ಎಲ್ಲಾ ಕ್ಷೇತ್ರದಲ್ಲಿದ್ದಾರೆ? ಹೊರಗಿನವ್ರು ಎಷ್ಟು ಜನ ಇದಾರೆ? ಬೇರೆ ಹೊರಗಿನವ್ರು ಹೇಳೋದೇ ಹೇಳಲ್ಲ ಆ ತರದ್ದು. ನಮ್ಮ ಎಲ್ಲಾ ಫೆಸಿಲಿಟಿ, ನಮ್ಮ ರೈತರ ಭೂಮಿ, ನಮ್ಮ ನೀರು, ನಮ್ಮ ಜಲ ಯಾರೋ ದುಡ್ಕೊಂಡು ಯಾರೋ 1000 ಕೋಟಿ ಲಾಭ ಮಾಡ್ಕೊಳಕ್ ನಾವ್ಯಾಕೆ ನಾವು ಬದುಕನ್ನ ಅವರಿಗೆ ಬಲಿ ಕೊಡ್ಬೇಕು? ಆಯ್ತು, ನಿಮ್ಗೆ ಉದ್ಯೋಗ ಕೊಡಬೇಕು, ನಮ್ಮ ಪ್ರದೇಶ ಇಂಪ್ರೂವ್ ಆಗ್ಬೇಕು, ಬೆಂಗಳೂರು ಮೇಲೆ ಬರ್ಡನ್ ಕಮ್ಮಿ ಮಾಡ್ಬೇಕಾದ್ರೆ ತುಮಕೂರು ದಾಟ್ ಬರ್ಲಿ, ಹೋಗ್ಲಿ ಹಾಸನ ಕಡೆಗೆ ಹೋಗ್ಲಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೋಗ್ಲಿ. ಇನ್ನೊಂದು ಸ್ಪಷ್ಟ ಆಗ್ಬೇಕು ಇಲ್ಲಿ, ಏನು ಅಂದ್ರೆ ಇದು ಬಲವಂತದ ಭೂಸ್ವಾಧೀನ ಅಲ್ಲ ಅಂತ DK ಶಿವಕುಮಾರ್ ಅವರು ಪದೇ ಪದೇ ಸ್ಪಷ್ಟಪಡಿಸ್ತಿದ್ದಾರೆ. ಆದ್ರೂ ನೀವ್ ಯಾಕೆ ಈ ರೀತಿ ಒತ್ತಡ? ಹೊಡಿತೀನಿ, ನಾನು ಹೊಡೆಯಕಂತ ಹೊಡೆದಿಲ್ಲ, ಸುಮ್ನೆ ಹೊಡೆದಂದ್ರೆ ಏನರ್ಥ ಅದು? ಒಂದ್ ಕಪಾಳ ಕೊಡದ್ ಬಿಡ್ತೀನಿ. ಇಲ್ಲ ಕಂಡ್ರೆ ಸುಮ್ನೆ ತಲೆ ಗೊತ್ತಾಗಲ್ಲ ಹೊಡೆದೆ ಅಂದ್ರೆ ಏನರ್ಥ ಅದು? ಬಲವಂತದ ಹಂಗಂದ್ರೆ ನೀವು ಇಷ್ಟು ದಿವಸನು ಗೊತ್ತಿರ್ಲಿಲ್ವಾ ರೈತರು ಅಲ್ಲಿ ಏನ್ ಬೆಳೀತಾ ಇದಾರೆ, ಎಷ್ಟು ವರ್ಷದಿಂದ ಅವ್ರ ಜೀವನ ನಡೆಸ್ಕೊಂಡಿದ್ದಾರೆ? ಅದೇ ಅಲ್ಲಿ ಇರ್ತಕ್ಕಂಥವ್ರು ಅವ್ರ ತಾತ ಮುತ್ತಾಂತದಿಂದ ಇವತ್ತು ರೇಷ್ಮೆ, ಹಣ್ಣು ಹಂಪಲು, ತರಕಾರಿ, ಇವತ್ತು ಹೈನುಗಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇನ್ ಗೋಮಾಳನ? ಅದೇನ್ ಬರಡು ಭೂಮಿನ? ಅವ್ರಿಗೆ ಏನಾದ್ರು 1 ರೂಪಾಯಿನ ಆದಾಯ ಇಲ್ವಾ? ಅವರು ಅಲ್ರಿ 2 ಕೋಟಿ ಬಂದ್ರೆ ಯಾರು ರೈತರು ಬಿಟ್ಕೊಡ್ತಾರೆ ಈಗಿನ ಕಾಲದಾಗೆ? ಇವತ್ತು 1 ಕೋಟಿ ಜಾಸ್ತಿ ಮಾಡಿದ್ದಾರೆ. ಅಲ್ಲ, ಇಲ್ಲ, ನಾವದು ಅದು ಬೇರೆ ರೀ. ಇವತ್ತು ಅವ್ರು ಏನ್ ಹೇಳ್ತಾರೆ, ಅಕೌಂಟ್ ಬಂದ್ ಬಿತ್ತಲ್ಲ ಆ ಟೈಮಲ್ಲಿ ಕೆಲವರು ರೈತರ ಕುಟುಂಬಕ್ಕೆ ಅವ್ರ ಫ್ಯಾಮಿಲಿ ಆ ದುಡ್ಡು ನೀವು ರಿಲೀಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೆ. ಈಗ ಕೆಲವ್ರು ಹೇಳ್ತಾ ಇದ್ರು, ನಮ್ಮ ಅಕೌಂಟ್ ಬಂದಿರೋ ದುಡ್ಡು ಯಾರೋ ರೈತರು ತೊಳಕ್ಕೆ ಆಗ್ತಾನಂತೆ. ಅದ ಅರ್ಥ ಏನು? ಇವೆಲ್ಲ ಈ ಚಳವಳಿಯಿಂದ ದಾರಿ ತಪ್ಪಿಸುವಂಥದ್ದು. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ತಂತ್ರಜ್ಞಾನ ವಿರೋಧಿಗಳಲ್ಲ. ನಮ್ಮ ಮಕ್ಕಳು ಮುಂದೋಗ್ಬೇಕು, ನಮ್ಮ ಮಕ್ಕಳು ಒಳ್ಳೊಳ್ಳೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಯಾವ ರೈತ ಇವತ್ತು ತನ್ನ ಮಗ ರೈತ ಆಗ್ಲಿ ಅಂತ ಬಯಸ್ತಾನೆ? ಯಾರು ಬಯಸ್ತಾ ಇಲ್ಲ. ನಮ್ಮ ಮಕ್ಕಳು ಒಳ್ಳೊಳ್ಳೆ ಫಾರಿನ್ಗೆ ಹೋಗ್ಬೇಕು, ಒಳ್ಳೊಳ್ಳೆ ಕಂಪ್ನಿಯಲ್ಲೇ ಲಕ್ಷಗಟ್ಟಲೆ ಸಂಬಳ ತಗೋಬೇಕು, ಅವನು ಕಾರ್ಲಿ ಬದುಕಬೇಕಂತ ಪ್ರತಿಯೊಬ್ಬ ರೈತನಿಗೂ ಇದೆ. ಆದ್ರೆ ಇದು ನೀವು ನನ್ನ ಸಂಪೂರ್ಣ ಬೇರುಗಳನ್ನ ಕಟ್ ಮಾಡಿ, ನನ್ನ ಬದುಕನ್ನ ನೀವು ಮೂರ ಬಟ್ಟೆ ಮಾಡಿ, ನನಗೆ ಕೋಟಿ ಕೊಡ್ತೀನಿ, ನಿನಗೆ 2 ಕೋಟಿ ಕೊಡ್ತೀನಿ ಅಂತಂದ್ರೆ ನಾನು ಏನ್ ಮಾಡ್ಲಾ ಕೋಟಿ ತಗೊಂಡು? ಅವ್ರು ಕೇಳ್ತಾರೆ ಅದೇ ಪ್ರಶ್ನೆ ರೈತರು. ನಾನು ಕೋಟಿ ತಗೊಂಡು ಎಲ್ಲಿ ಹೋಗ್ಲಿ? ನಾನು ಕೋಟಿ ಬರುತ್ತಪ್ಪ, 4 ದಿವಸ ಎಂಜಾಯ್ ಮಾಡ್ತೀನಿ, ಆಮೇಲೆ ಏನು? ವಾಟ್ ನೆಕ್ಸ್ಟ್? ಮುಂದೇನು? ನಾನು ಅದ್ರಾಗ ರಾಗಿನೋ, ಜೋಳನೋ ಅಥವಾ ಯಾವ್ದೋ ಹಣ್ಣೋ, ತರಕಾರಿನೋ, ಒಂದು ಅರ್ಧ ಎಕರೆ ತರಕಾರಿ ಬೆಳ್ಕೊಂಡು ಒಂದು ಗಂಡ ಹೆಂಡತಿ ಒಂದು ಇಬ್ರು ಮಕ್ಕಳು ಜೀವನ ಮಾಡ್ತಾರೆ. ಅಂಥದ್ದು ಅವ್ರಿಗೆ ಭಾವನಾತ್ಮಕ ಸಂಬಂಧ. ಆಯ್ತಪ್ಪ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ರಾಜಕೀಯ ಮುಖಂಡರುಗಳಿಗೆ. ನಾನು ಆ ಪಕ್ಷ ಈ ಪಕ್ಷ ಅಂತೇಳ, ನಿಮ್ಮ ಜಮೀನಲ್ಲಿ ತೋರಿಸ್ರಿ, ನಿಮ್ಮ ಮನೆಯಲ್ಲೇ ತೋರಿಸ್ರಿ. ನಿಮ್ಮ ಜಮೀನಾಗ ನಾವು ಒಂದು ಸ್ಕೀಮ್ ತರ್ತೀನಿ, ರೈತರ ಪರವಾಗಿ ಸ್ಕೀಮು. ಆ ಜಮೀನು ಬಿಟ್ಟು ಕೊಡ್ತೀರಾ? ನಂದು ಓಪನ್ ಚಾಲೆಂಜ್. ನಿಮ್ಮ ಜಮೀನುಗಳಲ್ಲಿದ್ದಾವೋ, ನಿಮ್ಮ ಮನೆಗಳಲ್ಲಿದ್ದಾವೋ, ನಿಮ್ಮ ಅಣ್ಣ ತಮ್ಮರು, ನಿಮ್ಮ ಕುಟುಂಬದ, ನಿಮ್ಮ ಫ್ಯಾಮಿಲಿದ್ದು ಆ ಜಾಗ ನಂಗೆ ಬೇಕು. ನಾನು 100 ಕೋಟಿ ಎಲ್ಲಿ ತಂದು ಹಾಕ್ತಾರೆ ರೈತರು. ಒಬ್ಬೊಬ್ಬರು 5,000 1,000 ಕೊಟ್ಟು ಹಣ್ಣು ಸಂಸ್ಕರಣೆ ಘಟಕ ಮಾಡ್ತೀವಪ್ಪ. ರಾಜಕಾರಣಿಗಳ ಆಸ್ತಿ ಹತ್ರ ನಿಮ್ ಜಮೀನ್ ಇದೆಯೋ, ತೋಟ ಇದೆಯೋ, ಬಿಟ್ಟು ಕೊಡ್ತೀರಾ? ಸಿಂಪಲ್. ಇಲ್ಲಿ ಉತ್ತರ ಕೊಟ್ರೆ ಅಲ್ಲಿ ಉತ್ತರ ಸಿಗುತ್ತೆ ನಮ್ಮ ಅಲ್ವಾ? ನೀವು ಇಲ್ಲಿ ಉತ್ತರ ಕೊಟ್ರೆ ನಾವು ಬಿಡದಿ ರೈತರಿಗೆ ಉತ್ತರ ಸಿಗುತ್ತೆ ಅಷ್ಟೇ. ನಾನು ಇದಕ್ಕೆ ನಾನು ಇಷ್ಟು ಮಾತಾಡಿದ್ದೆಲ್ಲ ವೇಸ್ಟು. ಈಗ ಮಾತಾಡಿದ್ದೆ ಸರಿ ಇದೆ. ನಿಮ್ಮ ಆಸ್ತಿಗಳಲ್ಲಿದಾವೋ
ಅಲ್ಲಿ ನಾವು ರೈತರು ಹಾಕಿರೋ ಬಂಡವಾಳ ಹಾಕ್ತಿವಿ. ನಾವ್ ಯಾರ ಹತ್ರ ಬಂಡವಾಳ ಶೇರ್ ಹತ್ರ ಹೋಗಲ್ಲ. ಅವ್ರು 1,000 ಕೊಡ್ತಾರೆ, ಇವ್ರು 1,000 ಕೊಡ್ತಾರೆ, ನಾನು 1,000 ಕೊಡ್ತೀನಿ. 1,00,000 ಜನ 1,000 ಕೊಟ್ರೆ ಎಷ್ಟಾಯ್ತು? 10 ಕೋಟಿ ಆಯ್ತು. ಇನ್ನು 10 ಲಕ್ಷ ರೈತರು 1,000 ಕೊಟ್ರೆ ಎಷ್ಟಾಯ್ತು? 100 ಕೋಟಿ. 100 ಕೋಟಿ ಎಲ್ಲ ಒಂದು ಇಂಡಸ್ಟ್ರಿ ತರೋಣ. ಅವ್ರ ಎಲ್ಲಿ ಜಾಗ ಇದೆ ಅವ್ರ ಜಾಗದಾಗ ಮಾಡ್ತೀವಿ ನಾವು. ನಮ್ಮ ಸ್ವಾಧೀನಕ್ಕೆ ಬಿಡ್ತಾರೆ ಅವರು. ಇಷ್ಟೇ ಪ್ರಶ್ನೆ, ನಾನು ಇನ್ನೇನು ಜಾಸ್ತಿ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಲಕ್ಷ್ಮಣ್ ಹೂಗಾರ್ ಅವರ ಮಾತಾಗಿತ್ತು. ಇದೇ ರೀತಿಯ ಇನ್ನಷ್ಟು ಹೆಚ್ಚು ಸುದ್ದಿಗಳಿಗೆ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ಕ್ಯಾಮ್ರಾ ಪರ್ಸನ್ ಖಾದರ್ ಇಟ್ಕಿ ಜೊತೆ ಮನೋಜ್ ಆರ್ ಕಂಬಳಿ, ಬೆಂಗಳೂರು.